ಹೆಂಗೆ ವೆದರ್ ಚೆನ್ನಾಗಿದೆ ಒಂದು ರೌಂಡ್ ಚಾಮುಂಡಿ ಬೆಟ್ಟ. ನಾನು ಬರಲ್ಲ, ಇವೆಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು. ಆಮೇಲೆ ಅಷ್ಟೇ ನಮ್ಮ ಮನೇಲಿ ಹಾಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸೇ ಸುಮ್ಮನೆ ನೋಡಿದ್ದೀವಿ. ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ, ಸುಮ್ಮನೆ ಕಣ್ಣ ಸಲಿಗೆ. ಕಣ್ಣ ಸಲಿಗೆ. ನಾವು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಒಂಥರ, ಕ್ಯಾಮ್ರಾ ಹಿಂದೆ ಒಂಥರ ಇರೋದೇ ಇಲ್ಲ. ಯಾರಂದ್ರೆ ಇಷ್ಟ ಹೇಳು ನಿಂಗೆ, ಅಪ್ಪನ ಅಮ್ಮನ? ನಾವೇ ರವಿಚಂದ್ರನ್ ಸಾಂಗ್ ಕೊಡಿ ನಮಗೆ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಐ ಲವ್ ಯು ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಅಪ್ಪ ತಾನೇ ನೋಡ್ಕೊಂಡ್ರಾಯ್ತು ಬಿಡು, ನಾನ್ ಗೊತ್ತಲ್ಲ ನೋಡ್ಕೊತಿದ್ ಬಿಡು, ತಲೆ ಕೆಡ್ಸ್ಕೋಬೇಡ ಆಯ್ತಾ. ಬರ್ತಾ ಬರ್ತಾ ಅಭಿ ಅವರು ಅಪೂರ್ವವಾಗಿ ಈಗಿನ ಕಾಲದಲ್ಲಿ ಒಳ್ಳೆ ಲವ್ ಸಿಗೋದು ಕಷ್ಟ, ಸಿಕ್ಕಿದ್ರೆ ಕಾಲ್ ಗೊತ್ಕೊಂಡು ಲವ್ ಮಾಡ್ತಾರೆ ಅಷ್ಟೇ ಹೇಳಕ್ ಇಷ್ಟ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ. ಸರ್ ಅಭಿ ಅವರು ಎಷ್ಟು ವರ್ಷ ಆಯ್ತು ಸರ್ ನೀವು ಇಂಡಸ್ಟ್ರಿಗೆ ಬಂದು? 2019 ಬಂದಿದ್ದು. ಓಕೆ, ಅವಾಗಿಂದ ಇಲ್ಲಿವರೆಗೂ ಅಭಿ ಅವರು ಬಿಗ್ ಬಾಸ್ಗೆ ಯಾಕೆ ಟ್ರೈ ಮಾಡಿಲ್ಲ? ಚಾನ್ಸ್ ಬಂದಿಲ್ಲ, ಹೋಗಿಲ್ಲ. ಅಕಸ್ಮಾತ್ ಕರೆ ಬಂದ್ರೆ ಹೋಗ್ತೀರಾ? ನೋಡೋಣ, ಅದು ಡಿಪೆಂಡ್ ಆಗುತ್ತೆ. ಆ ಟೈಮ್ಗೆ ಯಾವುದು ಸಿನಿಮಾಗಳು ನಾನು ಒಪ್ಕೊಂಡಿಲ್ಲ, ಯಾರಿಗೂ ಡೇಟ್ ಕೊಟ್ಟಿಲ್ಲ ಅಂದರೆ, ಯಾವುದು ಕಮಿಟ್ಮೆಂಟ್ ಇಲ್ಲ ಅಂದರೆ ನೋಡೋಣ. ಓಕೆ ಮ್ಯಾಮ್, ನಿಮ್ಗೆ ಚಾನ್ಸ್ ಏನಾದರೂ ಬಿಗ್ ಬಾಸ್ ಕಡೆಯಿಂದ ಬಂದರೆ? ಅಲ್ಲ, ಅದು ಯೂಶಲಿ ಆರ್ಟಿಸ್ಟ್ಗೆ ಬರೋದ್ರಿಂದ, ಸೊ ಅಭಿಗೆ ಬಂದ್ರೆ ಅಭಿ ಹೋಗ್ಬೇಕು ಅಂತ ಆಸೆ ನನಗಿದೆ, ಬಟ್ ನಾನು ಹೋಗ್ಬೇಕಂತ ಇಲ್ಲ. ಸೊ ಅಭಿ ಅವರು ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಆಸೆ ಅಪೂರ್ವ ಅವ್ರಿಗಿದೆ. ಹಾ, ನಾಟ್ ದಿಸ್ ಪಾಯಿಂಟ್ ಬಿಗ್ ಬಾಸ್. ಸೊ ಮ್ಯಾಮ್, ನಿಮಗೆ ಕರೆ ಬಂದ್ರೆ, ಸರ್ ಬಂದಿರಲ್ಲ, ನಿಮಗೆ ಬಂದ್ರೆ ನೀವು ಹೋಗಕ್ ರೆಡಿ ಇದ್ದೀರಾ? ನನಗ್ ಬಂದ್ರೆ ಹೋಗ್ತೀನಿ. ಸರ್ ಕಳ್ಸಕ್ ರೆಡಿ ಇದಾರ? ಅದೇನಿಲ್ಲ, ಅದು ಅವಳು ಇಷ್ಟ. ನಾನು ಅಲ್ಲಿ ಹೋಗ್ಬಿಟ್ಟು ಅವಳು ಮೊಬೈಲ್ಗೆ ಎಲ್ಲ ಬಿಟ್ಟು ಹೋಗ್ಬೇಕು, ಅದು ಅವಳು ಇಷ್ಟ. ಸೊ ಮ್ಯಾಮ್ ಒಳಗಡೆ ಹೋಗ್ತೀರಾ ಅಂದ್ರೆ ಸರ್ ಎಷ್ಟು ಖುಷಿ ಪಡ್ತೀರಾ, ಎಷ್ಟು ಅಯ್ಯೋ ಅಂತೀರಾ, ಅಯ್ಯೋ ಹೋಗ್ಬಾರ್ದು ಅಂತ? ಯಾರು ಮೊಬೈಲು ಎಲ್ಲ ಕಾಂಟ್ಯಾಕ್ಟ್ಸ್ ಏನು ಇರಲ್ಲ ಬಿಗ್ ಬಾಸ್ ಒಳಗಡೆ ಹೋದ್ರೆ, ಎಷ್ಟು ಖುಷಿ ಪಡ್ತೀರಾ? ಖುಷಿ ಜಾಸ್ತಿ ಪಡ್ತೀರಾ ಅಥವಾ ತುಂಬಾ ಸಫರ್ ಆಗ್ತೀರಾ? ನಾನಾ ಹಾಗೇನಿಲ್ಲ, ನಾನು ಕೆಲ್ಸದಲ್ಲಿ ಬಿಸಿ ಆಗ್ತೀನಿ ಅಷ್ಟೇ. ಅವಳು ಹೋಗಿ ಬಂದು ಅವಳು ಅಲ್ಲಿ ನೋಡೋದು, ಫಾಲೋ ಅಪ್, ಅದೇ ಈಗ ಆವಾಗ ಜಾಸ್ತಿ ನೋಡ್ತೀವಿ ಅಷ್ಟೇ ಬಿಗ್ ಬಾಸ್ನ. ಪ್ರತಿ ಒಂದು ಸೆಕೆಂಡು ಬಿಡ್ದಂಗೆ ನೋಡ್ತೀವಿ. ಆಮೇಲೆ ಅದೇ ನನ್ನ ಕೆಲಸಗಳಲ್ಲಿ ಬಿಸಿ ಆಗ್ಬಿಡ್ತೀನಿ. ಆ ಥರ ಏನಿಲ್ಲ, ಮ್ಯಾಮ್ನ ಮಿಸ್ ಮಾಡ್ಕೊಳ್ಳಲ್ವಾ ಸರ್? ಮಿಸ್ ಆಗ್ತಾರೆ, ಬಟ್ ಅವಳಿಗೆ ಇಷ್ಟಪಟ್ಟು ಹೋಗಿರೋದಲ್ವಾ. ಸೊ ಇಷ್ಟಪಟ್ಟೋದ್ರಿಂದ ನಾನು ಇಷ್ಟಪಡ್ಬೇಕಲ್ವಾ. ಎಸ್, ಹೌದು. ಸರಿ, ನೀವಿಬ್ರಲ್ಲಿ ತುಂಬಾ ಕಂಜೂಸ್ ಯಾರು? ಥರ ಯಾರು ಕಂಜೂಸ್ ಇಲ್ಲ. ಯಾರು ಇಲ್ಲ. ಎಲ್ಲೋ ಆಚೆ ಹೋಗಿರ್ತೀರ ಶಾಪಿಂಗ್, ಎಲ್ಲೋ ಬೇಗ ಖರ್ಚು ಮಾಡೋದು ಯಾರು? ಜಾಸ್ತಿ ಖರ್ಚು ಮಾಡೋದು ಯಾರು? ಅವಳೇ. ಕಮ್ಮಿ ಖರ್ಚು ಮಾಡೋದು ಯಾರು? ನಾನು ಜಾಸ್ತಿ ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಸೊ ಕಮ್ಮಿ ಖರ್ಚಾಗುತ್ತೆ. ಓಕೆ, ಜಾಸ್ತಿ ಟ್ರಿಪ್ಸು ಟೂರ್ಸ್ ಅಂತ ಓಡಾಡೋದು ಯಾರು? ಫೋಟೋಸ್, ವಿಡಿಯೋಸ್, ರೀಲ್ಸ್ಗೋಸ್ಕರನೇ ಟ್ರಿಪ್ ಪ್ಲಾನ್ ಮಾಡೋದು ಯಾರು? ಅಷ್ಟೊಂದು ಇದಿಲ್ಲ, ಆರಾಮಾಗಿ ನೇಚರ್ ಎಂಜಾಯ್ ಮಾಡಕ್ಕೆ, ನೆಮ್ಮದಿಗೋಸ್ಕರ ಹೋಗೋದು. ಸರ್ ಅಂದ್ರೆ ನೀವು ಯಾರು ಫ್ಯಾನ್ ಸರ್ ನೀವು ಇಂಡಸ್ಟ್ರಿದಲ್ಲಿ? ನಾನು ಈಗ ಪ್ರತಿಯೊಬ್ಬರು ನಮ್ಮ ಎಲ್ಡರ್ಸ್ಗಳು ಎಲ್ಲರದ್ದು ಫ್ಯಾನೇ ನಾನು. ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಾವು ನೋಡಿರೋದು ಅವ್ರನ್ನ, ಸಿನಿಮಾ ಅಂತ ನಾನು ನೋಡಿರೋದು, ನೋಡ್ಕೊಂಡು ಬೆಳೆದಿರೋದು ಅವರ ತನಗಳನ್ನ. ಸೊ ನನಗೆ ಎಲ್ಲರೂ, ನನ್ನ ಸೀನಿಯರ್ಸ್ ಎಲ್ಲರೂ ನನ್ನ ಫ್ಯಾನ್ಸ್. ಓಕೆ ಸರ್, ನಾನು ಕೆಲವೊಂದು ಆ್ಯಕ್ಟರ್ಸ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ಅವರಲ್ಲಿ ನಿಮ್ಗೆ ಯಾವ ಗುಣಲಕ್ಷಣ ಇಷ್ಟ ಅಂತ ನೀವು ಹೇಳಬೇಕು, ಓಕೆನಾ? ಫಸ್ಟು ಅಣ್ಣವರು ರಾಜ್ಕುಮಾರ್ ಸರ್. ಅವರು ದೇವ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಷ್ಟು ದೊಡ್ಡ ನಾನು, ಆ ಗುಣ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನು. ಅದು ದೇವರು ನಮ್ಮ ದೇವರು ಅಷ್ಟೇ. ಅವ್ರ ಹೆಸರಲ್ಲಿ ಇದ್ದ ತಕ್ಷಣ ನಿಮ್ಗೆ ಯಾವ ವಿಷಯ ನೆನಪಾಗುತ್ತೆ? ನನಗೆ ಸಡನ್ ಆಗಿ ಇದು ರಾಘವೇಂದ್ರ ಸ್ವಾಮಿ ಜ್ಞಾಪಕ ಬಂದ್ಬಿಡ್ತಾರೆ. ಯಾಕೆಂದರೆ
ಅದೇನೋ ಅವರಲ್ಲಿ ಎಲ್ಲ ದೇವರುಗಳು ನೋಡಿದ್ದೀನಿ, ಅಂದರೆ ಅವರೆಲ್ಲ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಫಸ್ಟ್ ಸಡನ್ನಾಗಿ ಸ್ಟ್ರೈಕ್ ಆಗೋದೇ ರಾಘವೇಂದ್ರ ಸ್ವಾಮಿ. ಓಕೆ, ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಸರ್ ಅವ್ರದ್ದೊಂಥರ ಯುನಿಕ್ನೆಸ್, ಅವ್ರದ್ದೇನು ಹೇಳ್ತೀರ, ಅವರು ಒಂಥರ ಆವಾಗಿಂದನೂ ಕ್ಲಾಸ್ ಮಾಸ್ ಅಂತಾರಲ್ಲ ಆ ಥರ ವಿಷ್ಣು ಸರ್. ಜೊತೆಗೆ ತುಂಬ ಸ್ಟೈಲಿಶ್, ಅವ್ರ ಸ್ಟೈಲಿಶ್ನೆಸ್ ನನಗೆ ತುಂಬ ಇಷ್ಟ. ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್ ಯೂನಿಕ್ನೆಸ್, ಏನೇ ಯೋಚನೆ ಮಾಡಿದ್ರು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ, ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂಲ್ಲಿ ಯೋಚನೆ ಮಾಡ್ತಾರೆ, ಆಮೇಲೆ ಯೂಸಾಗಿ ಯೋಚನೆ ಮಾಡ್ತಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡದಾಗೆ ಅಂದರೆ ಏನೋ ಒಂದು ದೊಡ್ಡದಾಗಿ ಏನೇ ಮಾಡಿದ್ರು ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅವರು ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಕೇಳಿರೋದು ಅಂತೆ ಕಂತೆಗಳೇ, ಬಟ್ ಸ್ಟಿಲ್ ಅವ್ರು ಅದೇ ಥರ ಅಚೀವ್ಮೆಂಟ್ಸು ಮಾಡಿದ್ದಾರೆ. ಅವ್ರು ಬರೀ ಸಿನಿಮಾ ಒಂದಲ್ಲ, ಸಿನಿಮಾ ಬಿಟ್ಟು ಬೇರೆ ಏನೇನೋ ಈಗ ಏನೋ ಮೆಟ್ರೋ ತರಬೇಕು, ಅದು ತರಬೇಕು, ಇದು ಮಾಡಬೇಕು, ನಮ್ಮ ಸಿಟಿಲಿ ಏನೇನೋ ಬೆಳವಣಿಗೆಗಳಾಗಬೇಕು ಅಂತ ಅವರು ಯೋಜನೆಗಳನ್ನ ಟ್ರೈ ಮಾಡ್ತಾ ಇದ್ದಾರಂತೆ, ಅದೇ ಥರ ಕೇಳಿರೋದು. ಬಟ್ ಸಿನಿಮಾಗಳಲ್ಲಿ ತುಂಬ ಅಚೀವ್ ಮಾಡಿದ್ದಾರೆ. ಸೊ ನಾನು ಅವ್ರೇನಾದ್ರು ಇದ್ದಿದ್ರೆ ಇವತ್ತಿಗೆ ಒಳ್ಳೆ ಪೊಲಿಟಿಷಿಯನ್ ಆಗ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ನನಗನ್ಸುತ್ತೆ. ಓಕೆ, ಅಂಬರೀಷ್ ಸರ್. ಅಂಬರೀಷ್ ಸರ್ ಅವ್ರು ಬಿಡಿ, ಅವ್ರು ಮಾತಾಡೋಂಗಿಲ್ಲ, ನಮ್ಮ ಮಂಡ್ಯದವರು, ನಮ್ಮ ಅಂಬರೀಷ್ ಅಣ್ಣ. ಸೊ ಅವ್ರು ಯಾವಾಗಿದ್ರು ರೆಬಲ್ಲು, ಅವರ ಗತ್ತು, ಅವ್ರ ಮಾತು, ಅವ್ರು ರೇಗ್ಸೋದು ಪ್ರತಿಯೊಂದು ಇಷ್ಟ ಅಂಬರೀಷ್ ಅಣ್ಣಂದು. ಆಮೇಲೆ ಅವ್ರೇನೇ ಬೈದರೂ ಮನಸ್ಸಿಟ್ಟು ಯಾವತ್ತೂ ಯಾರಿಗೂ ಬೈತಾ ಇರಲಿಲ್ಲ. ಯಾವತ್ತೂ ಅವರು ಮಗು ಥರ ಟ್ರೀಟ್ ಮಾಡೋರು ಅವ್ರ ಅಭಿಮಾನಿಗಳನ್ನೆಲ್ಲ. ಸೊ ಅದು ಅವರ ಆ ಪ್ರೀತಿ ನನಗೆ ಯಾವತ್ತೂ ಇಷ್ಟ. ರವಿಚಂದ್ರನ್ ಸರ್. ರವಿಚಂದ್ರನ್ ಸರ್ ಅಗೇನ್ ಈಸ್ ಎನ್ ಬ್ಯೂಟಿಫುಲ್ ಸಿನಿಮಾ ಮೇಕರ್. ಡ್ರೀಮ್ ಪ್ರಾಜೆಕ್ಟ್ಸ್ನ ಅಚೀವ್ ಮಾಡಿದವರು ಒನ್ ಆಫ್ ದ ನಮ್ಮ ಇಂಡಸ್ಟ್ರಿಗೆ. ರವಿ ಸರ್ ಅಂದರೆ ಅನ್ಅಚೀವೇಬಲ್ ಅಂತ ಡಿಸೈಡ್ ಮಾಡಿದ್ನೆಲ್ಲ ಅವರು ಅಚೀವ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅಗೇನ್ ಅವರು ಒಂಥರ ಕ್ರೇಜಿ, ಹೆಸರಲ್ಲೇ ಕ್ರೇಜಿ ಸ್ಟಾರ್ ಅಂತ ಇದೆ. ಸೊ ಆ ಕ್ರೇಜಿನೆಸ್ಗೆ ನಾನು ಯಾವತ್ತೂ ಫಿದಾ ಅವ್ರಿಗೆ. ಅದೇ ಅವರು ಯಾವತ್ತಿದ್ರೂ ಕ್ರೇಜಿ ಸ್ಟಾರೇ. ಆಮೇಲೆ ಆ ಕ್ರೇಜಿನೆಸ್ನ ಇನ್ನೂ ಬಿಟ್ಕೊಡಲ್ಲ ಅವರು, ಅದು ನನಗಿನ್ನ ಇಷ್ಟ. ಯಾಕೆಂದರೆ ಸಾಂಗ್ಸ್ ಎಲ್ಲ ಇವತ್ತಿಗೂ ನಮ್ಮ ಫೇವ್ರೆಟ್. ಲವ್ ಮಾಕ್ ಇದು ಸಾರಿ ಜೋಡಿ ನಂಬರ್ 1 ಅಲ್ಲಿ ಡ್ಯಾನ್ಸ್ ರೌಂಡ್ ಬಿಟ್ಟಲ್ಲ ಫಸ್ಟ್, ಅವಾಗ ನಾವೇ ರವಿಚಂದ್ರನ್ ಸಾಂಗೇ ಕೊಡಿ ನಮಗೆ ಅಂತ ಕೇಳಿ ಯಾವ ಸಾಂಗ್ ಅನ್ನೋದು? ರಾಗಿ ಹೊಲದಾಗೆ ನಿಮಗೆ ಸಾಂಗ್ ಆಡಕ್ ಬರುತ್ತಮ್ಮ ಸರ್ಗೆ? ನಾನು ಆನೋದು ಇನ್ನು ಕೇಳಿ. ಓಕೆ, ಉಪೇಂದ್ರ ಸರ್ ಅವ್ರು ನಾನು ನೆನ್ಸ್ಕೊಂಡ್ರೆ ಸರ್. ಉಪ್ಪಿ ಸರ್ ಹೊಸ ಟ್ರೆಂಡ್ ಸೆಟ್ಟರ್. ಅವರು ಟ್ರೆಂಡ್ ಸೆಟ್ಟರ್, ಈಸ್ ಕಂಪ್ಲೀಟ್ಲಿ ಎ ಟ್ರೆಂಡ್ ಸೆಟ್ಟರ್. ಹೊಸತನ ತಗೊಂಬಂದರು. ಈ ಥರದೊಂದು ಜಾನ್ರೇ ಇದೆ ಅಂತಲೇ ಗೊತ್ತಿಲ್ಲ, ಅದನ್ನು ಸೆಟ್ ಮಾಡ್ಕೊಂಡು ಹೋದ್ರು ಪ್ರತಿ ಸತಿ. ಅದು ಅವ್ರದ್ದು ಒಂದು ಡಿಫ್ರೆಂಟ್ ಯೂನಿಕ್ನೆಸ್ ಇದೆ. ಆಮೇಲೆ ನಾನ್ ಲೀನಿಯರ್ ಜಾಸ್ತಿ ವರ್ಕ್ ಮಾಡೋದು ಫಸ್ಟ್ ಇಂಟ್ರಡ್ಯೂಸ್ ಮಾಡ್ಕೊಂಡ್ಬಂದವರು ಅವರು, ನಾನ್ ಲೀನಿಯರ್ ಸ್ಕ್ರಿಪ್ಟ್ಸ್ಗಳನ್ನ. ಸೊ ಆ ವೇ ಆಫ್ ನರೇಷನ್ ಆಗಿರ್ಬೋದು, ಆ ವೇ ಆಫ್ ಟೆಲ್ಲಿಂಗ್ ಸಿನಿಮಾ ಆಗಿರ್ಬೋದು ನನಗೆ ತುಂಬ ಇಷ್ಟ. ಆಮೇಲೆ ಯೂನಿಕ್ ಬ್ರೈನ್, ರಿಯಲಿ ಲವ್ ಇಟ್. ಅಂದರೆ ಈಗಿನ ಕಾಲಕ್ಕೆ ತಗೊಂಡ್ರೆ ಸ್ವಲ್ಪ ಈಗ್ಲಿಕ್ಕೂ ಕರೆಕ್ಟ್ ಆಗಿರೋ ಅಂದರೆ ನಮ್ಮ ಶಿವಣ್ಣ ಅವ್ರನ್ನ ತಗೊಂಡ್ರೆ ಸರ್. ಶಿವಣ್ಣ ಅವರು ಏನು ಹೇಳ್ತೀರ, ಅವರ ಆ್ಯಕ್ಟಿವ್ನೆಸ್ಸು, ಅವ್ರ ಚಾರ್ಮು, ಈಗಲೂ ಅವ್ರಿಗೆ ಯಾವತ್ತೂ ನನ್ನ ವಯಸ್ಸಾಗಿದೆ ಅಂತಲೇ ಕಾಣಿಸಲ್ಲ. ಚಿಕ್ಕ ವಯಸ್ಸು ಆನಂದಿಂದ ಇಟ್ಕೊಂಡು ಇವತ್ತಿನವರೆಗೂ ನನ್ನ ಬಜರಂಗಿ ತನಕ ಆಗಿರ್ಬೋದು, ಈಗ ರೀಸೆಂಟ್ ಸಿನಿಮಾಸ್ ಆಗಿರ್ಬೋದು, ಅವ್ರಿಗೆ ಯಾವತ್ತೂ ನನ್ನ ಕಣ್ಣಿಗೆ ಅವ್ರು ವಯಸ್ಸಾಗಿದ್ದಾರೆ ಅಂತಲೇ ಕಾಣಿಸಲ್ಲ. ಅಷ್ಟು ಚಾರ್ಮ್ ಇದೆ ಅವ್ರ ಮುಖದಲ್ಲಿ, ಆ ಎನರ್ಜಿ ಹಂಗೆ ಇದೆ. ಅದು ಯಾರು ಟಚ್ ಮಾಡೋಕ್ಕಾಗ್ದಾರೋ ಅಂಥ ಎನರ್ಜಿ. ಆಮೇಲೆ ಅವರ ಜಡ್ಜ್ಮೆಂಟ್ಗಳಾಗಿರ್ಬೋದು, ಅವರ ಒಂದು ಮಾತಾಡೋದಾಗಿರ್ಬೋದು, ಆಮೇಲೆ ಯಾವುದೋ ಏನೇ ಒಂದು ವಿಷಯ ಬಂದರೂ ಅದ್ರ ಬಗ್ಗೆ ತೀವ್ರವಾಗಿ ಒಂದು ನೀಟಾಗಿ ವಿತ್ ಜಸ್ಟಿಸಲ್ಲಿ ಒಂದು ಸೆಟ್ಲ್ಮೆಂಟ್ ಮಾಡ್ತಾರೆ. ಯಾವುದೇ ವಿಷಯ ಆಗಿದ್ರು ಅದು ನನಗೆ ತುಂಬ ಇಷ್ಟ. ಶಿವಣ್ಣ ಅವರು ಪರ್ಸನಲಿ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಇನ್ನೊಬ್ರು ನವರಸ ನಾಯಕನೇ ಅಂತ ಹೇಳ್ಬೋದು, ಜಗ್ಗೇಶ್ ಸರ್ ಅವ್ರನ್ನ ನೆನೆಸ್ಕೊಳ್ಳಿ ಸರ್. ಜಗ್ಗೇಶ್ ಅವರು ಅಂದರೆ ಕಾಮಿಡಿ ಕಿಂಗ್ ಅವರು ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಗೆ. ನಾನು ಕೇಳಿದ್ರೆ ಅವರು ಕಾಮಿಡಿ ಕಿಂಗ್ ಅಂತ ನಾನು ಹೇಳ್ತೀನಿ. ಆಮೇಲೆ ಅವರ ಕಾಮಿಕ್ ಸೆನ್ಸು, ಸೆನ್ಸ್ ಆಫ್ ಹ್ಯೂಮರು, ಆಮೇಲೆ ಟೈಮಿಂಗ್, ಇದೆಲ್ಲ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ನಮ್ಮ ಇಂಡಸ್ಟ್ರಿಲಿ. ಕಾಮಿಡಿ ಅಂತ ವಿಷಯ ಬಂದರೆ
ಬಟ್ ಅಗೇನ್ ಅದೇ ರೀತಿ ಅವರು ಹೀರೋ ಆಗು ತುಂಬ ಸಿನಿಮಾಗಳು ಅಚೀವ್ ಮಾಡಿದ್ದಾರೆ. ನಾಟ್ ಓನ್ಲಿ ಕಾಮಿಡಿ, ಸೀರಿಯಸ್ ಸಿನಿಮಾಗಳು ಮಾಡಿದ್ದಾರೆ. ಅವ್ರದ್ದು 8mm ಸಿನಿಮಾ ನನಗೆ ತುಂಬ ಇಷ್ಟ. ಅದರಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ತೋರಿಸಿದ್ರು, ಲೈಕ್ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಆ್ಯಕ್ಚುಲಿ ಜಗ್ಗೇಶ್ ಸರ್ ಒಂಥರ ಹಂಗೆ, ಅದು ಲೋಟದಲ್ಲಿ ನೀರು ಹಾಕಿದ್ರೆ ಇದಕ್ಕೆ ಹಾಕಿದ್ರೆ ಆ ಶೇಪ್ ತಗೊಂತಾರೆ, ಅಂಡೆಗೆ ಹಾಕಿದ್ರೆ ಆ ಶೇಪ್ ತಗೊಂತಾರೆ, ಆ ಥರ ಶೇಪ್ ಶಿಫ್ಟರ್. ಓಕೆ, ಸೊ ನಾನು ಇವಾಗ ಇನ್ನು ಕೆಲವರು ಹೀರೋಗಳು ನೇಮ್ಸ್ ಹೇಳ್ಕೊಂಡು ಹೋಗ್ತೀನಿ. ಅವ್ರ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ರೆ ಯಾವ ಪಾತ್ರ ಮಾಡಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಹೇಳಬೇಕು. ಓಕೆನಾ? ಓಕೆ ಮ್ಯಾಮ್, ನೀವು ಅಷ್ಟೇ, ನೀವು ಯಾವ ಪಾತ್ರ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ನೀವು ಹೇಳ್ಬೋದು. ನಾನು ಕೆಲವೊಂದು ಹೀರೋಸ್ ನೇಮ್ಸ್ ಹೇಳ್ತೀನಿ, ಅವ್ರ ಜೊತೆಗೆ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಯಾವ ಪಾತ್ರ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಬೇಕು. ಓಕೆ ಸರ್, ದರ್ಶನ್ ಸರ್ ನೆಗೆಟಿವ್ ರೋಲ್. ಓಕೆ, ನೆಕ್ಸ್ಟು ಅಕ್ಕ ಇವ್ರು ಇರಬೇಕಾಗಿತ್ತು ನಮ್ಮ ಇಂಡಸ್ಟ್ರಿದಲ್ಲಿ, ಬಟ್ ಇವಾಗ ಸದ್ಯಕ್ಕಿಲ್ಲ. ಬಟ್ ಅವ್ರ ವರ್ಡ್ಸು, ಅವ್ರ ಸಿನಿಮಾಸು ಎಲ್ಲರೊಟ್ಟಿಗೆ ಇದೆ. ಪುನೀತ್ ಸರ್ ಜೊತೆ ಇದ್ದಿದ್ರೆ ತಮ್ಮ ಕ್ಯಾರೆಕ್ಟರ್. ಎಸ್ ಸರ್ ಜೊತೆ ಅವ್ರ ಜೊತೆ ನೆಗೆಟಿವ್. ಮ್ಯಾಮ್ ನಿಮ್ಮನ್ನು ಕೇಳಿಲ್ಲ. ದರ್ಶನ್ ಸರ್ ಜೊತೆ ಒಂದು ಚಾನ್ಸ್ ಸಿಕ್ಕರೆ ಯಾವ ರೋಲ್ ಮಾಡೋಕ್ಕೆ ಇಷ್ಟಪಡ್ತೀರಾ? ತಂಗಿ. ಹಾಗೆ ನಮ್ಮ ಪುನೀತ್ ಸರ್ ಅವ್ರ ಜೊತೆ ತಂಗಿ. ಓಕೆ ಸರ್, ನಮ್ಮ ಇವರು ಶ್ರೀಮುರಳಿ ಸರ್ ಜೊತೆ ಸರ್ ನೀವು ನಂಗೆ ಯಶ್ ಅಂತ ಓಕೆ, ಯಶ್ ಸರ್ ಜೊತೆ ಓಕೆ. ನಾವು ನೋಡ್ತಾ ಇದ್ದೀರಲ್ಲ ನಮ್ಮ ಯಶ್ ಅವ್ರ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿಸಿ. ಯಾಕಂದ್ರೆ ನಮ್ಮ ಅಪೂರ್ವ ಮ್ಯಾಮ್ ಯಶ್ ಅವ್ರ ಜೊತೆ ಒಂದು ಆಕ್ಟ್ ಮಾಡಬೇಕು, ಅದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಬೇಕು. ಅವ್ರು ಯಾವ ಹೀರೋಯಿನ್ಗೂ ಏನು ಕಡಿಮೆ ಇಲ್ಲ. ಎಸ್, ಓಕೆನಾ? ನೆಕ್ಸ್ಟ್ ಹೀರೋಸ್ ನೇಮ್ ಹಂಗೆ ಟಕ್ ಟಕ್ ಅಂತ ಸುದೀಪ್ ಸರ್ ನೆಗೆಟಿವ್ ರೋಲ್. ಮ್ಯಾಮ್ ನೀವು? ನನಗೆ ಅವ್ರ ಮೂವಿಲಿ ಏನೋ ಒಂದು ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ರು ಸಾಕು. ಓಕೆ, ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಸಿಕ್ಕಿದ್ರೆ ಸರ್? ಫ್ರೆಂಡ್. ಮ್ಯಾಮ್ ನೀವು? ನಾನು ಅವ್ನ ಅಣ್ಣ ಅಂತಾನೆ ಕರೆಯೋದು. ಬಟ್ ಅವ್ರ ಮೂವಿಲಿ ಅಷ್ಟೇ, ಏನೇ ಕ್ಯಾರೆಕ್ಟರ್ ಬರೆದ್ರು ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ. ಸೊ ಅವ್ರ ಮೂವಿಲಿ ಏನ್ ಕ್ಯಾರೆಕ್ಟರ್ ಸಿಕ್ಕಿದ್ರು ಖುಷಿ ಆಗುತ್ತೆ. ನಿಮ್ಗೆ ಇನ್ ಸ್ವಲ್ಪ ಇಂಟ್ರೆಸ್ಟ್ ಮಾಡಲ ಮ್ಯಾಮ್? ಸರ್, ಇವಾಗ ಹೀರೋಯಿನ್ಸ್ ನೇಮ್ ಹೇಳ್ತೀನಿ, ಅವ್ರ ಜೊತೆ ಯಾವ ಕ್ಯಾರೆಕ್ಟರ್ ಮಾಡಕ್ಕೆ ಇಷ್ಟಪಡ್ತೀರಾ? ಓಕೆನಾ? ರಚಿತಾ ರಾಮ್ ಮ್ಯಾಮ್ ಜೊತೆ ಅಂದ್ರೆ ಈಗ ಕೇಳಿದ್ರೆ ಕಷ್ಟ ಆಗುತ್ತೆ. ಬಟ್ ಹೇಗೇನು ಅವ್ರನ್ನ ನಾನು ಒಂದು ಫೀಮೇಲ್ ಲೀಡ್ ರೋಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಫೀಮೇಲ್ ಓರಿಯೆಂಟೆಡ್, ಯಾಕೆಂದರೆ ತುಂಬ ಪೊಟೆನ್ಷಿಯಲ್ ಇರುವಂಥ ಆ್ಯಕ್ಟ್ರೆಸ್ ಅವರು. ಸೊ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಾನು ಅದರಲ್ಲಿ ಒಂದು ಪ್ರೊಟಗನಿಸ್ಟ್ ಅಂತ ಅನ್ಕೊಳ್ಳಿ. ಎಸ್. ಹಾಗೆ ರುಕ್ಮಿಣಿ ವಸಂತ್ ಅವ್ರ ಜೊತೆ ಸಿಕ್ಕರೆ? ಫ್ರೆಂಡ್. ಸಾರಿ, ನಾನು ಇನ್ನೂ 3 ಹೆಸರು ಹೇಳಿಲ್ಲ ಹೀರೋ ಹೆಸರು. ಸೊ ಇವ್ರ ಜೊತೆ ಸಿಕ್ಕರೆ ಅಂದ್ಬಿಟ್ಟು ರಾಜ್ಬೀರ್ ಶೆಟ್ಟಿ ಸರ್ ಜೊತೆ ಸಿಕ್ಕರೆ ಸರ್ ನಿಮಗೆ? ಎನಿ ಕ್ಯಾರೆಕ್ಟರ್ ಇಸ್ ಫೈನ್. ಅವ್ರ ಸಿನಿಮಾ ಅಂದರೆ ಅವ್ರ ನರೇಟಿವ್ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಂದರೆ ಅವರು ಡೈರೆಕ್ಷನ್ ಮಾಡಿದ್ರೆ ಎಲ್ಲದಕ್ಕೂ ಒಂದು ತೂಕ ಇರುತ್ತೆ. ಏನ್ ಐ ಲೈಕ್ ಟು ಪ್ಲೇ ನೆಗೆಟಿವ್. ಎಸ್. ನೀವು? ಅವ್ರ ಮೂವಿಲಿ ಪುನಃ ಯಾವ ಕ್ಯಾರೆಕ್ಟರ್ ಸಿಕ್ಕಿದ್ರು ಮಾಡಕ್ಕೆ. ಎಸ್. ರಕ್ಷಿತ್ ಶೆಟ್ಟಿ ಸರ್? ರಕ್ಷಿತ್ ಶೆಟ್ಟಿ ಅವ್ರದ್ದು ಅಂದರೆ ಡಿಪೆಂಡ್ ಆಗುತ್ತೆ ಜಾನ್ರೆ. ನೀವು ಯಾವ ಜಾನ್ರ್ ಅಂತ ಹೇಳಿದ್ರೆ ಆ ಜಾನ್ರಿಗೆ ಹೇಳ್ತೀನಿ. ಲವ್ ಜಾನರ್ ಸಿಕ್ಕಿದ್ರೆ? ಫ್ರೆಂಡು. ಒಂದು ಮೈಥಾಲಜಿಕಲ್ ಮೂವಿ ಸಿಕ್ಕರೆ? ನೆಗೆಟಿವ್. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿಕ್ಕರೆ? ಬ್ರದರ್. ಸಾಕ್ಬಿಡಿ ಸರ್. ಸಾಕು, ಅವರೇ ಕೇಳಿದ್ರು. ಓಕೆ, ರಿಷಬ್ ಶೆಟ್ಟಿ ಸರ್ ಸಿಕ್ಕರೆ ಸರ್? ರಿಷಬ್ ಶೆಟ್ಟಿ ಸಿಕ್ಕಿದ್ರೆ ಅವ್ರದ್ದು ಅದು ನೀವು ಅಗೇನ್ ಜಾನ್ರ ಕೇಳಬೇಕು. ಮತ್ತೆ ಜಾನರ್. ಓಕೆ, ಒಂದು ಫ್ಯಾಮಿಲಿ ಜಾನರ್ ಸಿಕ್ಕರೆ? ಬ್ರದರ್. ಲವ್ ಸಿಕ್ಕಿದ್ರೆ ಫ್ರೆಂಡ್. ಒಂದು ಕಮರ್ಷಿಯಲ್ ಯಾವ ಥರ ನೀವು ಹೇಳಬೇಕು? ಕಮರ್ಷಿಯಲಲ್ಲಿ ಮಾಸ್ ಸಿಕ್ಕಿದ್ರೆ ನೆಗೆಟಿವ್. ಕ್ಲಾಸ್ ಸಿಕ್ಕಿದ್ರೆ ಬ್ರದರ್. ಓಕೆ ಸರ್, ನೋಡ್ತಾ ಇದ್ದೀರಲ್ವಾ? ಸೊ ನಮ್ಮ ಸರ್ ರೆಡಿ ಇದ್ದಾರೆ. ಮೈತ್ ಕೇಳಲಿಲ್ಲ, ಇದು ನಮ್ಮ ಕೇಳಲಿಲ್ಲ ಅವ್ರದ್ದು ಕಾಂತಾರ ಕನ್ನಡ ಜಾನ್ರ್ ಕೇಳಿದ್ರೆ ಆ ಥರ ಕೇಳಿ. ಡಿವೋಷನಲ್ ಸಿಕ್ಕಿದ್ರೆ ಐದರ್ ನೆಗೆಟಿವ್, ಅವ್ರಿಗೆ ಹೆಲ್ಪ್ ಮಾಡುವಂಥ ಕ್ಯಾರೆಕ್ಟರ್. ಅಂದರೆ ತುಂಬ ಅದು
ಪ್ರಾಮುಖ್ಯತೆ ಇರಬೇಕು ಅವ್ರಿಗೆ ಹೆಲ್ಪ್ ಮಾಡುವಂಥ. ನೀವು ನೋಡ್ತಾ ಇರ್ಬೋದು ಸರ್. ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಕೆಲವೊಂದು ದಿನ ಎಲ್ಲರ ಕಡೆಗೂ ಯಾರ ಕಣ್ಗೂ ಕಾಣಿಸ್ದಂತಿತ್ತು. ಯಾವಾಗ ಒಂದು KGF ಬಂತು, ಅದಾದಮೇಲೆ ಒಂದು ಕಾಂತಾರ ಬಂತು, ಇದೆಲ್ಲ ಇಂಡಿಯಾನೇ ಅಲ್ಲ ಇಡೀ ನಮ್ಮ ಪ್ರಪಂಚನೇ ನೋಡೋ ಥರ ಮಾಡ್ತು. ಸೊ ಇದಕ್ಕೆ ಏನು ಹೇಳ್ತೀರಾ ಸರ್? ಇದು ಖುಷಿ ಇದೆ, ಯಾಕೆಂದರೆ ಸ್ಯಾಂಡಲ್ವುಡ್ ಅನ್ನೋದನ್ನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡಂಥ ವ್ಯಕ್ತಿಗಳು ಅದು ನಮ್ಮ ಕನ್ನಡದವರು, ನಮ್ಮ ಕನ್ನಡ ಸಿನಿಮಾ. ಆ ಕನ್ನಡ ಸಿನಿಮಾನ ಈ ಮಟ್ಟಕ್ಕೆ ಎಲ್ಲರೂ ವರ್ಲ್ಡ್ ವೈಡ್ ನೋಡೋಂಗೆ ಮಾಡಿದವ್ರಿಗೆ ನಾವು ಯಾವತ್ತೂ ಶರಣ. ಅವರಿಬ್ರಿಗೂ ನನಗೆ ಇದುವರೆಗೂ ರಿಷಬ್ ಶೆಟ್ಟಿ ಸರ್ ನನಗೆ ಸಿಕ್ಕಿದ್ದಾರೆ, ಬಟ್ ಅವ್ರು ಕಾಂತಾರ ಮಾಡೋಕ್ಕೂ ಮುಂಚೆ ಸಿಕ್ಕಿದ್ರು. ಜೊತೆಗೆ ಯಶ್ ಸರ್ ನನಗೆ ಇದುವರೆಗೂ ಸಿಕ್ಕಿಲ್ಲ. ನಾನು ಇಬ್ಬರು ಸಿಕ್ಕಿದ್ರು, ಅವರಿಬ್ರು ಕಾಲು ಮುಗಿದು ನಾನು ಅದನ್ನ ಕಣ್ಗೊತ್ಕೊತೀನಿ, ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾನ ಆ ಲೆವೆಲ್ಗೆ ತೊಗೊಂಡಿದ್ದವರು. ಸೊ ಮುಂದಕ್ಕೂ ಇದೇ ರೀತಿ ಪ್ರತಿಭೆಗಳು ಇದೇ ರೀತಿ ಪ್ರತಿಭೆಗಳು ಬೆಳೀತಾ ಇರಬೇಕು, ಪ್ರಯತ್ನಗಳಾಗ್ತಾ ಇರಬೇಕು. ಕನ್ನಡ ರಂಗ ಬೆಳಿಬೇಕು, ಕನ್ನಡ ಸಿನಿಮಾ ರಂಗ ಬೆಳಿಬೇಕು, ಕನ್ನಡ ಸಿನಿಮಾಗಳಿಗೆ ಇನ್ನೂ ಅತಿ ಹೆಚ್ಚು ಪ್ರಾಮುಖ್ಯತೆ ಸಿಗಬೇಕು. ಸೊ ಅದೇ ನಾನು ಯಾವತ್ತೂ ಆಶಿಸ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಸೊ ನೆಕ್ಸ್ಟ್ ಕ್ವಶನ್ ಕೇಳೋಣ ಮ್ಯಾಮ್. ಸರ್ ಈ ಕ್ವಶನ್ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಅಪೂರ್ವ ಮ್ಯಾಮ್ಗೆ ನೀವು ತುಂಬ ಕ್ಯೂಟ್ ಆಗಿದ್ದೀರಾ, ಬ್ಯೂಟಿಫುಲ್ ಆ ಥರ ಯಾರಾದರೂ ಹುಡುಗ ಕಮೆಂಟ್ ಹಾಕಿದಾಗ ಅವ್ರ ಪ್ರೊಫೈಲ್ನ ನೀವು ಚೆಕ್ ಮಾಡ್ತೀರಾ? ಕಮೆಂಟೇ ನೋಡಲ್ಲ. ಓಕೆ, ನೀವೇನೋ ಚೆಕ್ ಮಾಡ್ತೀರಾ ಮ್ಯಾಮ್ ಸರ್ ಕಮೆಂಟ್ಸ್ ಅಲ್ಲಿ ಏನಾದರೂ? ಕಮೆಂಟ್ಸ್ನ ಚೆಕ್ ಮಾಡ್ತೀನಿ, ಬಟ್ ಇದುವರೆಗೂ ನನಗೆ ಆ ಥರ ಏನೋ ಎಕ್ಸ್ಟ್ರಾರ್ಡಿನರಿ ಕಮೆಂಟ್ ಅವ್ರ ಪ್ರೊಫೈಲ್ ತೆಗೆದು ನೋಡಬೇಕು ಅನ್ಸೋ ಥರ ಏನೋ ಫೀಲ್ ಆಗಿಲ್ಲ. ಸೊ ನಾನು ಯಾರ್ದು ಓಪನ್ ಮಾಡ್ಬೋದು. ಸೊ ಮ್ಯಾಮ್ ನಿಮ್ಮಿಬ್ಬರಲ್ಲಿ ತುಂಬ ಜಲಸ್ ಫೀಲ್ ಮಾಡೋದು ಯಾರು? ಏನು ವಿಷಯಕ್ಕೆ? ಯಾವುದೇ ವಿಷಯ ತಗೊಂಡ್ರೆ ನಮ್ಮಿಬ್ಬಿಬ್ರಿಗೆ ಆ ಥರ ನಾನು ನಿನ್ಮೇಲೆ ನೀನ್ ನನ್ನ ಮೇಲೆ ಅಲ್ಲ, ಬೇರೆಯವರು. ನೀವು ಬೇರೆ ಯಾರು ಮಾತಾಡ್ತಾ ಇರ್ತೀರಾ ಅವಾಗ ಮ್ಯಾಮ್ಗೆ ಸ್ವಲ್ಪ ಒಳಗೊಳಗೆ ಆ ಥರ ಏನಾದ್ರು? ಅದು ಗೊತ್ತಿಲ್ಲ. ಅದಿರುತ್ತೆ. ಸೊ ನಿಮಗೆ ಈಗ ಕಮ್ಮಿ ಆಗಿದೆ ಸ್ವಲ್ಪ, ಮುಂಚೆ ಎಲ್ಲ ಜಾಸ್ತಿ. ಅಂದ್ರೆ ಇವಾಗ ಇಂಡಸ್ಟ್ರಿ ಹಿಂಗೇನು, ಇವಾಗ ಅವರು ಆಕ್ಟರ್ ಅಂತ ಅಂದಮೇಲೆ ಹುಡುಗಿರು ಮಾತಾಡ್ಸೋರು ಇರ್ತಾರೆ, ಎಲ್ಲ ಇರ್ತಾರೆ. ನಾನು ಎಲ್ಲದಕ್ಕೂ ಕೂರ್ಕೊಳ್ಳೋಕ್ಕಾಗಲ್ಲ. ಸೊ ಐ ಆಮ್ ಯೂಸ್ ಟು ಇಟ್. ಸೊ ನಿಮ್ಮಿಬ್ಬರ ಲೈಫಲ್ಲಿ ಬೇರೆ ಎಲ್ಲರೂ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಒಬ್ರಿಗೊಬ್ರು ಬೆನ್ನೆಲುಬಾಗಿ ನಿಂತಿರ್ತೀರ, ಆ ಥರ ಒಂದು ಕ್ಷಣ ಯಾವುದು ನಮ್ಮ ಜೊತೆ ಹಂಚ್ಕೊಳ್ಳಿ? ತುಂಬ ಕ್ಷಣಗಳಿದೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗಲ್ಲ. ತುಂಬ ಕ್ಷಣಗಳಿದೆ. ಅಂದರೆ ಯಾವತ್ತೂ ಅಂದರೆ ನಮಗೆ ನಾವೇನೆ, ನಾನು ಅವಳಿಗೆ ಆಗ್ಬೇಕು, ಅವಳು ನನಗೆ ಆಗ್ಬೇಕು, ಈ ಥರ ತುಂಬ ಕ್ಷಣಗಳಿದೆ. ಈಗಲೂ ಹಂಗೆ ಬದುಕ್ತಾ ಇದ್ದೀವಿ, ಮುಂದಕ್ಕೂ ಹಂಗೆ ಬದುಕ್ತೀವಿ. ಆ ಥರ ಕ್ಷಣದಲ್ಲಿ ಯಾವುದಾದ್ರೂ ಒಂದು ಹೇಳ್ಬೋದಾ ಸರ್? ತುಂಬ ಪರ್ಸ್ನಲಿ ಹೇಳ್ದಂಗೆ ಆಗ್ತದೆ. ಅವಾಗ ನಾನು ಏನಾಯ್ತು, ಎತ್ತಾಯ್ತು, ಯಾಕಾಯ್ತು, ಯಾರ್ಯಾರಿಂದ ಆಯ್ತು, ಇದನ್ನೆಲ್ಲ ಹೇಳು. ನೀವು ಜಗಳ ಸುಮ್ಮನೆ ಯಾಕೆ ಬೇಕದೆಲ್ಲ ಬೇಡ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು